ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ 2 ಟೈಪ್ಸ್ ಆಫ್ ಹೇರ್ ಮಾಸ್ಕ್ ಏನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಹೇರ್ ಮಾಸ್ಕ್ನ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಒಂದು ಬಂದು ನಾವು ನಾರ್ಮಲಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿ 7 ಥರದ್ದು ಪೌಡರ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಅದನ್ನು ಅಪ್ಲೈ ಮಾಡೋದು. ಆಮೇಲೆ ಇನ್ನೊಂದು ಥರದಂದರೆ ನಾರ್ಮಲ್ ಮನೇಲೇ ಎಲ್ಲ ಮನೇಲಿ ಸಿಗುವಂಥ ಐಟಮ್ಸ್ ಅದನ್ನೇ ನಾವು ಹೇರ್ ಮಾಸ್ಕ್ ಮಾಡೋದು. ಅದನ್ನು ಹೆಂಗೆ ಅಂತ ಇವಾಗ ನಾನು ತೋರಿಸ್ತೀನಿ. ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಯಾವ್ಯಾವ್ದೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ. ಅಂದರೆ ನೀವು ಬೇರೆ ಬೇರೆ ಸಪ್ರೇಟಾಗಿ ತೊಗೋಬೋದು, ಇಲ್ಲ ಕಾಂಬಿನೇಷನ್ ಸಿಗುತ್ತೆ. ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿರೋದು ತುಂಬ ದಿವಸ ಆಯಿತು, ಡೇಟ್ ಏನು ಎಕ್ಸ್ಪೈರಿ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ ಐತೆ ಯೂಸ್ ಮಾಡೋದು. ಸೊ ಎಲ್ಲ 1 ಸ್ಪೂನ್ 2 ಸ್ಪೂನ್ ಹಾಕಿದ್ರೆ ಸಾಕು. ಸೊ ಈಗ ನಾನು ಫಸ್ಟು ಹೈಬಿಸ್ಕಸ್ ಮತ್ತು ಮೆಂತಿ ಪೌಡರು. ನಾನು ಬೇಕಾದ್ರೆ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಆನ್ಲೈನ್ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ. ಸ್ವಲ್ಪ ಕಮ್ಮಿ ಐತೆ ಫುಲ್ ಯೂಸ್ ಮಾಡಿದ್ರೆ. ಹೈಬಿಸ್ಕಸ್ ಮತ್ತು ಮೆಂತಿ ಪೌಡರ್. ಆಮೇಲೆ ನೆಕ್ಸ್ಟ್ ಬಂದು ಆಮ್ಲ, ರೀತಾ ಆ್ಯಂಡ್ ಶೀಕಲ್. ಯಾವ್ದಾರ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ಬೋದು, ಇದೇ ಬ್ರ್ಯಾಂಡಲ್ಲಿ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವ್ದಾರ ಬ್ರ್ಯಾಂಡಲ್ಲಿ ಯೂಸ್ ಮಾಡ್ಬೋದು. ಸೊ ನಾನು ನೋಡಿ ಆಲ್ಮೋಸ್ಟ್ ಖಾಲಿ ಮಾಡಿ ಎಲ್ಲ ಲಾಸ್ಟ್ ಪೀಸಲ್ಲಿ ಐತೆಲ್ಲ ಅಂದರೆ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಸುಮ್ಮನೆ ಹೇಳ್ತೀನಿ, ಆಲ್ಮೋಸ್ಟ್ 1 ಸ್ಪೂನ್ ಆದಂಗೆ ಐತೆ. ಇದು ಖಾಲಿ ಆಗೋ ಸ್ಟೇಜಿಗೆ ಬಂದ್ಬಿಟ್ಟೈತೆ. ಆಮೇಲೆ ಇದು ಕರ್ಪೂರ ಕಾಚಿ ಅಂತ 100 ಗ್ರಾಮ್ಸ್ ತೊಗೊಂಡು, ಸುಮ್ಮನೆ ಜಾಸ್ತಿ ದಿವಸ ಆದರೆ ಆಗಲ್ಲ. ಇದು 1 ಸ್ಪೂನ್. ಆಮೇಲೆ ಜಟಾಮಸಿ ಪೌಡರ್. 8 to 10 ಇಂಗ್ರೀಡಿಯೆಂಟ್ಸ್ ಇರಬೇಕು. ಮೊಸರು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವಾಟರ್, ಕ್ಲೀನ್ ವಾಟರ್ನ ನೀವು ಯೂಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿ ಹಚ್ಬೋದು. ಹಿಂಗನೂ ಮಾಡಿ ಕೆಲವರು ಏನು ಮಾಡ್ತಾರೆ, ಮೊಸರು ಆಗಲ್ಲ ಅಲರ್ಜಿ ಅಂದ್ಬಿಟ್ಟು ಬರೀ ಕ್ಲೀನ್ ವಾಟರ್ ಹಾಕ್ತಾರೆ, ರೋಸ್ ವಾಟರ್ ಹಾಕ್ತಾರೆ, ಅವ್ರ ಇಷ್ಟ. ಹಿಂಗನೂ ಮಾಡ್ಬೋದು. ಇದು ಬ್ರಿಂಗ್ರಾಜ್ ಪೌಡರ್ ಸ್ವಲ್ಪ ಜಾಸ್ತಿ ತರಿಸಿದೆ, ಚೆನ್ನಾಗಿರುತ್ತೆ ಅಂತ. ಬ್ರಿಂಗ್ರಾಜ್ ಪೌಡರ್. ಲಾಸ್ಟು ಬ್ರಾಹ್ಮಣ ಪೌಡರು ಜಾಸ್ತಿ ಇಲ್ಲ ಅನ್ಸುತ್ತೆ. ಎಲ್ಲ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ನಾನಿಲ್ಲಿ ವಾಟರ್ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಅಂತ. ಹೇರ್ ಮಾಸ್ಕ್ ಏನು ಯೂಸ್ ಮಾಡಬೇಕು ಅಂದರೆ ಅದೊಂಥರ ಹೆಲ್ಪ್ ಮಾಡುತ್ತೆ, ಹೇರ್ ಸ್ಟ್ರೆಂಥನ್ ಆಗ್ತದೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಥರ ನರಿಶ್ಮೆಂಟ್ ಕೊಡೋ ಥರ. ಅದಕ್ಕೆ ನಾವು ಹೆಂಗೆ ನಮ್ಮ ಹೇರ್ನ ಟ್ರೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಇರುತ್ತೆ. ನಮ್ಮದು ಈಗ ಈ ಪ್ರೆಗ್ನೆನ್ಸಿ ಪೋಸ್ಟ್ ಮಾರ್ಟಮಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೂದಲು ಉದುರು ಹೋಗುತ್ತೆ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಹೇರ್ ಮಾಸ್ಕ್ ಟ್ರೈ ಮಾಡೋಣ. ಮುಂಚೆ ಮಾಡ್ತಿದ್ದೆ, ಸೊ ಫುಲ್ ಚೆನ್ನಾಗಿ. ನಾನು 10th PUC ಚೆನ್ನಾಗಿತ್ತು. ಆಮೇಲೆ ಎಲ್ಲ ಇವೆಲ್ಲ ಬಿಟ್ಟಮೇಲೆ ಹೇರ್ ಲಾಸ್ ಆಯಿತು. ಸೊ ನೀಟಾಗಿ ಕೈಯಲ್ಲಿ ಕಲಿಸಿ ಥರ ಪೇಸ್ಟ್ ಥರ ಮಾಡೋಣ. ಇದಕ್ಕೆ ಏನಂತಾರೆ, ಹೆನ್ನೂ ಹಾಕ್ಬೋದು. ನಾನು ಹೆನ್ನ ಹಾಕಿಲ್ಲ, ಹೆನ್ನ ಸಪರೇಟಾಗಿ ಅದನ್ನು ಒಂದು ದಿವಸ ಕಲಸಿ ಓವರ್ ನೈಟ್ ಇಡಬೇಕು. ಆಮೇಲೆ ಅದು ಕಲರ್ ಬರೋದು ಅಷ್ಟು ಇವಾಗ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಂಡು. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ, ಈ ಥರ ಪೇಸ್ಟ್ ಥರ ಇದ್ದರೆ ಆರಾಮಾಗಿ ಸ್ಕ್ಯಾಲ್ಪಿಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಮಾಡಿರೋ ಪೇಸ್ಟ್ನ ಅಪ್ಲೈ ಮಾಡೋಣ ಸ್ಕ್ಯಾಲ್ಪಿಂಗೆ. ಬೈಫಿಕೇಷನ್ ಮಾಡಿ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಅದಕ್ಕೆ ನಾನು ಹಳೇ ಟೀ ಶರ್ಟ್ ಹಾಕೊಂಡಿದ್ದೀನಿ. ಟೀ ಶರ್ಟ್ ಪೇಸ್ಟ್ ಎಲ್ಲ ಹೊರಗೆ ಹಾಕೊಳ್ಳಿ. ಒಂದು 30 to 40 ಮಿನಿಟ್ಸ್ ಬಿಟ್ಟರೆ ಸಾಕು. ಅದು ಡ್ರೈ ಆಗೋಕ್ಕೆ. ಆಮೇಲೆ ಹೆಡ್ ವಾಶ್ ಮಾಡ್ಕೊಂಡು ಬಂದು ಈಗ ನಾನು ಒಂದು ಜಾರಲ್ಲಿ ಸ್ವಲ್ಪ ಅಲೋವೆರಾ ತೊಗೊಂಡಿದ್ದೀನಿ. ಅದು ಲೆಂತ್ ಮೇಲೆ ಡಿಪೆಂಡು, ನೀವೆಷ್ಟು ಅಲೋವೆರಾ ತೊಗೋತೀರಾ ಅಂತ. ನನ್ನ ಕೂದಲು ಶಾರ್ಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಅಲೋವೆರಾ ತೊಗೊಂಡಿದ್ದೀನಿ. ದಾಸವಾಳದೆಲೆ
ಯಾವುದನ್ನ ಆಗಿರಲಿ ಪ್ರಿಫರಬಲಿ ಎಲೆ ವೈಟ್ ದಾಸವಾಳದ ಎಲೆ ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಕರ್ಬೇವಿನ ಸೊಪ್ಪು, ಇಷ್ಟು ಒಂದು ಬಟ್ಲು ನಾನು ತೊಗೊಂಡಿದ್ದೀನಿ. ನೆಕ್ಸ್ಟು ಹೂವು, ದಾಸವಾಳದ ಹೂವು, ಆಮೇಲೆ ಮೊಸರು. ಇದಕ್ಕೆ ಮೆಂತ್ಯ, ನೆನೆಸಿರೋ ಮೆಂತ್ಯನ ಹಾಕೋಬೋದು. ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೊಂದು ಚೂರು ನೀರು ಹಾಕೋಬೇಕು, ಯಾಕಂದರೆ ತಿಕ್ ಪೇಸ್ಟ್ ಆಗಬೇಕಲ್ಲ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ. ಪ್ಯಾಕ್ನ ತಲೆಗೆ ಅಪ್ಲೈ ಮಾಡಾದಮೇಲೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಎಲ್ಲ ಡ್ರೈ ಆದಮೇಲೆ ತಲೆ ಸ್ನಾನ ಮಾಡಿಕೊಂಡು, ಆಮೇಲೆ ತಲೆ ಸ್ನಾನ ಮಾಡಾದಮೇಲೆ ನಾನು ರೋಸ್ಮೇರಿ ಸ್ಪ್ರೇ ಮಾಡ್ಕೊತೀನಿ. ಅದು ಇಲ್ಲಿ ನಾನು ಯಾವುದು ಮೆಷರ್ ಮಾಡಿ ನಾನು ಯಾವುದು ಹಾಕ್ತಿಲ್ಲ, ಯಾಕಂದರೆ ನಾವು ಬಾಯ್ಲ್ ಮಾಡ್ತಿದ್ದೀವಲ್ಲ, ಬಾಯ್ಲ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲ ರೆಡ್ಯೂಸ್ ಆಗುತ್ತೆ. ನಾನು ಮೆಷರ್ ಮಾಡಿ ಏನೂ ಹಾಕ್ತಿಲ್ಲ. ಇಷ್ಟು ರೋಸ್ಮೇರಿ ತರಿಸಿರೋದು ನಾನು, ಫ್ರೆಶ್ ರೋಸ್ಮೇರಿ. ಡ್ರೈ ಲೀವ್ಸು ಹಾಕ್ಬೋದು, ನಾನು ಫ್ರೆಶ್ ಲೀವ್ಸ್ ಯೂಸ್ ಮಾಡ್ತಿದ್ದೀನಿ. ಕ್ವಾಂಟಿಟಿ ಏನು ಇಷ್ಟೇ ಇರಬೇಕು ಅಂತ ನೋಡಿ. ಇಷ್ಟು ಲವಂಗ, ಇಷ್ಟು ಮೆಂತ್ಯ, ಇಷ್ಟು 3 ಇಂಗ್ರೀಡಿಯೆಂಟ್ಸ್ನ ನಾವು ಮಳ್ಳಕ್ಕೆ ಫುಲ್ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆಗಿ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸು ಬಿಟ್ಕೋಬೇಕು. ಒಂದು 10 to 15 ಮಿನಿಟ್ಸ್ ಬಾಯ್ಲ್ ಆದರೆ ನಮಗೆ ರೋಸ್ಮೇರಿ ಹೇರ್ ಸ್ಪ್ರೇ ವಾಟರ್ ಸಿಗುತ್ತೆ. 10-15 ನಿಮಿಷ ಬಾಯ್ಲ್ ಆದಮೇಲೆ ಈ ಥರ ಇರುತ್ತೆ. ಸೊ ಇದನ್ನು ನಾವು ಕೂಲ್ ಆಗೋಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ಸ್ಪ್ರೇ ಬಾಟಲ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಆದಮೇಲೆ ಅದು ಡೈಲಿ ಯೂಸ್ ಮಾಡ್ಬೋದು. ಮಿನಿಮಮ್ ಅಂದರೆ 1 ವೀಕ್ವರೆಗೂ ಯೂಸ್ ಮಾಡ್ಬೋದು ಆ ಸ್ಪ್ರೇನ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.